ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ದುರ್ಯೋಧನನ ವಕ್ತವ್ಯ ಮತ್ತು ಸಂಜಯನ ಮೂಲಕ ಅರ್ಜುನನ ರಥದ ವರ್ಣನೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳಿದ ಮಾತನ್ನೆಲ್ಲ ಕೇಳಿ ದುರ್ಯೋಧನ ಹೇಳ್ತಾನೆ, ಮಹಾರಾಜರೇ, ನೀವು ಹೆದರ್ಕೋಬೇಡಿ, ನಮ್ಮ ವಿಷಯದಲ್ಲಿ ಯಾವುದೇ ರೀತಿಯ ಚಿಂತನೆ ಮಾಡುವಂಥ ಅವಶ್ಯಕತೆಯೂ ಇಲ್ಲ ಅಂತಂದ್ಬಿಟ್ಟು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ನಾವು ತುಂಬ ಶಕ್ತಿವಂತರು ಮತ್ತು ಶತ್ರುಗಳನ್ನು ಯುದ್ಧದಲ್ಲಿ ಪರಾಸ್ತಗೊಳಿಸುವಂಥ ಶಕ್ತಿ ಇರುವಂಥವ್ರು. ಯಾವ ಸಮಯದಲ್ಲಿ ಇಂದ್ರಪ್ರಸ್ಥದಿಂದ ಸ್ವಲ್ಪನೇ ದೂರದಲ್ಲಿ ವನವಾಸಿ ಪಾಂಡವರ ಹತ್ರ ದೊಡ್ಡ ಸೈನ್ಯದ ಜೊತೆ ಶ್ರೀಕೃಷ್ಣ ಬಂದಿದ್ನೋ, ಮತ್ತು ಕೈಕೇಯಿ ರಾಜ ದೃಷ್ಟಕೇತು, ದೃಷ್ಟದ್ಯುಮ್ನ ಮತ್ತು ಪಾಂಡವರ ಜೊತೆಗಾರರಾದಂತಹ ಇನ್ನೂ ಅನೇಕ ಮಹಾರಥಿಗಳು ಕೂಡ ಅಲ್ಲಿ ಸೇರಿದ್ರು. ಆಗ ಇವರೆಲ್ಲರೂ ಕೂಡ ನಿಮ್ಮ ಮತ್ತು ಕೌರವರ ಎಲ್ಲರ ನಿಂದನೆ ಮಾಡಿದ್ರು. ಅಂದರೆ ಅವರು ನಿಮ್ಮ ಬಗ್ಗೆ, ಕೌರವರ ಬಗ್ಗೆ ಎಲ್ಲ ಬೇಡದೇ ಇರುವಂಥ ಮಾತುಗಳನ್ನೆಲ್ಲ ಆಡಿದ್ರು. ಆ ಜನರು ಕುಟುಂಬ ಸಹಿತ ನಿಮ್ಮನ್ನು ನಾಶ ಮಾಡೋದಕ್ಕೆ ಹೊರಟಿದ್ರು. ಮತ್ತು ಪಾಂಡವರು ತಮ್ಮ ರಾಜ್ಯವನ್ನು ಹಿಂದಿರುಗಿ ಪಡೆಯೋದಕ್ಕೋಸ್ಕರ ಹೇಳ್ತಿದ್ರು, ನಮಗೆ ರಾಜ್ಯ ಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ಯಾವಾಗ ಈ ಮಾತು ನನ್ನ ಕಿವಿಗೆ ಬಿತ್ತೋ, ಆಗ ಬಂಧುಗಳ ವಿನಾಶದ ಆಶಂಕೆಯಿಂದ ನಮ್ಮ ಬಂಧು ಬಾಂಧವರೆಲ್ಲ ಎಲ್ಲಿ ಸತ್ತೋಗ್ಬಿಡ್ತಾರೋ ಅನ್ನುವಂಥ ಒಂದು ಆಶಂಕೆಯಿಂದ ನಾನು ಭೀಷ್ಮ, ದ್ರೋಣ ಮತ್ತು ಕೃಪಾಚಾರ್ಯರಿಗೂ ಕೂಡ ಇದರ ಸೂಚನೆಯನ್ನು ಕೊಟ್ಟೆ. ಅಂದರೆ ಅವರೆಲ್ಲ ಕೂತ್ಕೊಂಡು ನಿಮ್ಮನ್ನು ನಾಶ ಮಾಡಬೇಕು, ಕೌರವರನ್ನು ನಾಶ ಮಾಡಬೇಕು ಅಂತ ಅವರೆಲ್ಲ ಯೋಚನೆ ಮಾಡ್ತಾ ಇದ್ದಂಥ ವಿಷಯ ನನಗೆ ಗೊತ್ತಾಗಿ ನಾನಿದನ್ನು ಭೀಷ್ಮ, ದ್ರೋಣ, ಕೃಪಾಚಾರ್ಯರಿಗೂ ಕೂಡ ಕೊಟ್ಟಿದ್ದೆ. ಆ ಸಮಯದಲ್ಲಿ ನನಗೆ ಈ ರೀತಿ ಅನ್ನಿಸ್ತಾ ಇತ್ತು. ಏನು ಅಂತಂದರೆ, ಈಗ ಪಾಂಡವರೇ ರಾಜಸಿಂಹಾಸನದ ಮೇಲೆ ಕೂತ್ಕೊಳ್ತಾರೆ. ನಾನು ಅವರಿಗೆ ಹೇಳಿದೆ, ಶ್ರೀಕೃಷ್ಣನಂತೂ ನಮ್ಮೆಲ್ಲರನ್ನೂ ಕೂಡ ಶಾಶ್ವತವಾಗಿ ಬೇರೆ ಮಾಡಿ ಯುಧಿಷ್ಠಿರನನ್ನೇ ಕೌರವರ ಏಕಛತ್ರ ರಾಜನನ್ನಾಗಿಸ್ಬೇಕು ಅಂತಿದ್ದಾನೆ. ಈ ಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಅಂತ ನೀವೇ ಹೇಳಿ. ಅವರ ಮುಂದೆ ತಲೆ ಬಾಗಿಸ್ಬೇಕಾ, ಹೆದರ್ಕೊಂಡು ಓಡೋಗ್ಬೇಕಾ, ಅಥವಾ ಪ್ರಾಣದ ಮೋಹವನ್ನು ಬಿಟ್ಟು ಯುದ್ಧದಲ್ಲಿ ಹೋರಾಡಬೇಕಾ? ಈ ರೀತಿಯೆಲ್ಲ ನಾನು ಪ್ರಶ್ನೆಗಳನ್ನು ಮಾಡಿದ್ದೆ ಇವರಿಗೆ ಅಂತಂದ್ಬಿಟ್ಟು ತನ್ನ ತಂದೆಗೆ ಅಂದರೆ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ. ಯುಧಿಷ್ಠಿರನ ಜೊತೆ ಯುದ್ಧ ಮಾಡಿದ್ರೆ ಖಂಡಿತವಾಗಿ ನಮ್ಮ ಪರಾಜಯವೇ ಆಗುತ್ತೆ. ಅಂದರೆ ನಾವು ಸೋಲೋದಂತೂ ಗ್ಯಾರಂಟಿ. ಯಾಕೆ ಅಂತಂದರೆ ಎಲ್ಲ ರಾಜರು ಕೂಡ ಅವರ ಪಕ್ಷದಲ್ಲೇ ಇದ್ದಾರೆ. ನಮ್ಮ ಮೇಲಂತೂ ದೇಶ ಕೂಡ ಪ್ರಸನ್ನವಾಗಿಲ್ಲ. ಅಂತಂದರೆ ನಮ್ಮ ದೇಶದಲ್ಲಿರುವಂಥ ಜನರು ಕೂಡ ನಮ್ಮಿಂದ ಪ್ರಸನ್ನರಾಗಿಲ್ಲ. ನಮ್ಮ ಮಿತ್ರರೆಲ್ಲರೂ ಕೂಡ ಕೋಪಿಸ್ಕೊಂಡಿದ್ದಾರೆ. ಮತ್ತು ಎಲ್ಲ ರಾಜರು ಕೂಡ ಮತ್ತು ಮನೆ ಜನರು ಕೂಡ ನಮ್ಮನ್ನು ಬೈತಾ ಇರ್ತಾರೆ. ಅಂತಂದರೆ ಯಾವಾಗಲೂ ಭೀಷ್ಮ ಇವರೆಲ್ಲ ಅವನಿಗೆ ಬುದ್ಧಿನೇ ಹೇಳ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಅವನು ಹೇಳ್ತಿದ್ದಾನೆ. ಮತ್ತು ಜನಗಳಿಗೂ ಕೂಡ ಪಾಂಡವರು, ಅದರಲ್ಲೂ ಯುಧಿಷ್ಠಿರ ರಾಜ್ಯ ನಡೆಸುವಂಥ ರೀತಿ ಅದೆಲ್ಲ ಇಷ್ಟ ಅವ್ರಿಗೆ. ಈ ದುರ್ಯೋಧನ ಎಷ್ಟು ಕೆಟ್ಟವನು ಅಥವಾ ಎಷ್ಟು ತೊಂದರೆ ಕೊಡ್ತಾನೆ ಅದೆಲ್ಲ ಗೊತ್ತಿದೆ ಅಲ್ವಾ. ಅದಕ್ಕೋಸ್ಕರ ಅವರೆಲ್ಲ ನಮ್ಮನ್ನು ದ್ವೇಷಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ನನ್ನ ಈ ಮಾತನ್ನು ಕೇಳಿ, ಅಂದರೆ ನಾನು ಇಷ್ಟೆಲ್ಲ ಮಾತಾಡೋದ್ನಲ್ಲ ಅದನ್ನೆಲ್ಲ ಕೇಳಿ ದ್ರೋಣಾಚಾರ್ಯರು, ಭೀಷ್ಮರು, ಕೃಪಾಚಾರ್ಯರು ಮತ್ತು ಅಶ್ವತ್ಥಾಮ ಹೇಳಿದ್ರು, ರಾಜ ನೀನು ಹೆದರ್ಕೋಬೇಡ, ಯಾವ ಸಮಯದಲ್ಲಿ ನಾವು ಯುದ್ಧದಲ್ಲಿ ನಿಂತಿರ್ತೀವೋ ಶತ್ರು ನಮ್ಮನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೋಡಿ, ಇವ್ರಿಗೆಲ್ಲರಿಗೂ ಕೂಡ ಮರಣ ಅನ್ನೋದಿಲ್ಲ, ಇಚ್ಛಾಮರಣಿಗಳು, ಅಥವಾ ಅವರು ಮರಣನೇ ಇಲ್ಲದೆ ಇರುವಂಥವ್ರು. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ಸೊ ನಾವು ಯುದ್ಧದಲ್ಲಿ ನಿಂತಿರಬೇಕಾದ್ರೆ ನಮ್ಮನ್ನು ಯಾವ ಶತ್ರುಗಳು ಗೆಲ್ಲೋದಿಲ್ಲ. ಅಂದರೆ ನಾವು ಸಾಯೋದಿಲ್ಲ ಅಂತ ಗೊತ್ತಿದೆಯಲ್ಲ, ಇಚ್ಛಾಮರಣಿಗಳಲ್ವಾ. ಅದಕ್ಕೋಸ್ಕರ ಇಲ್ಲಿ ನಮ್ಮನ್ನ ಯಾರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಪ್ರತ್ಯೇಕವಾಗಿ ಒಬ್ಬೊಬ್ಬರು ಕೂಡ ಎಲ್ಲ ರಾಜರನ್ನು ಕೂಡ ಗೆಲ್ಲಬಲ್ಲೆವು, ಅಷ್ಟು ನಮಗೆ ಶಕ್ತಿ ಇದೆ. ಮೊದಲು ಅವರು ಬರಲಿ, ನಾವು ನಮ್ಮ ಚೂಪಾದ ಬಾಣಗಳಿಂದ ಅವರ ಗರ್ವವನ್ನೆಲ್ಲ ತಣ್ಣಗಾಗಿಸ್ಬಿಡ್ತೀವಿ, ಅವ್ರಿಗಿರುವಂಥ ಅಹಂಕಾರವನ್ನೆಲ್ಲ ಇಳಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಮಹಾ ತೇಜಸ್ವಿಗಳಾದಂತಹ ದ್ರೋಣಾಚಾರ್ಯ ಮುಂತಾದವರು ಈ ರೀತಿನೇ ನಿಶ್ಚಯ ಮಾಡಿದ್ರು. ಅಂದರೆ ನೀನೇನು ಹೆದರ್ಕೋಬೇಡ, ನಾವೆಲ್ಲ ಇದ್ದೀವಿ, ನಾವು ನಿನ್ನ ಒಂದು ಬೆಂಗಾವಲಾಗಿ ಇರ್ತೀವಿ. ಅಂದರೆ ನಾವು 3 ಜನ ಇದ್ದೀವಲ್ವ, ನಾವು ಇಚ್ಛಾಮರಣಿಗಳು, ನಮಗೆ ಮರಣ ಅನ್ನೋದಿಲ್ಲ. ನಾವು ಬೇಕು ಅಂತಂದಾಗ ನಮಗೆ ಮರಣ ಸಿಗುವಂಥದ್ದು.
ಸೊ ಅದಕ್ಕೋಸ್ಕರ ನಾವು ಒಬ್ಬೊಬ್ಬರೂ ಕೂಡ ಶತ್ರುಗಳನ್ನ ಹೆದರಾಕೊಳ್ಳುವಷ್ಟು ಶಕ್ತಿಶಾಲಿಗಳು ನಾವು. ನೀನು ಯಾವುದಕ್ಕೂ ಹೆದರ್ಕೋಬೇಡ ಅಂತನ್ಬಿಟ್ಟು ಹೇಳಿದ್ದ ಅಶ್ವತ್ಥಾಮ. ಆಗ ದ್ರೋಣಾಚಾರ್ಯರು ಕೂಡ ಆ ರೀತಿನೇ ನಿಶ್ಚಯ ಮಾಡಿದ್ರು ಅಂತನ್ಬಿಟ್ಟು ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.